ಬಾತಿ ಮನ್ಸ್ ಮಾಡೆ ನಾವು ಎರಡು ಸ್ಟೆಪ್ ಹಾಕ್ಬಿಡೋಣ. ಅಯ್ಯೋ ಭಗವಂತ, ನಿಮ್ಗೇನ್ ತಲೆ ಕೆಟ್ಟಿದ್ಯೇನ್ರಿ? ನಾವೇನ್ ನೆನ್ನೆ ಮೊನ್ನೆ ಮದ್ವೆ ಆಗಿರೋ ಹುಡ್ಗ ಹುಡ್ಗಿನ ಡ್ಯಾನ್ಸ್ ಮಾಡಕ್ಕೆ? ಏನು ನೀನ್ ಮಾತಾಡೋದು? ಹುಣಸೆ ಮರಕ್ ಮುಪ್ಪಾಗ್ಬೋದು, ಹುಳಿಗ್ ಮುಪ್ಪಾಗುತ್ತ. ಬಾ. ಅದೇನೋ ಹೇಳ್ತಾರಲ್ಲ, 60ಕ್ಕೆ ಅರಳು ಮರಳು ಹಾಗೆ ಮರೆಯೋ ವಯಸ್ಸಲ್ಲಿ ಮೆರೆಯೋದೆಲ್ಲ ಬೇಕಾ? ಸುಮ್ಮನಿರಿ. ಸುಬ್ಬಿ, ನೀನ್ ಯಾಕೆ ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ಟೆ? ನಮ್ಗೇನೋ ಹೋಗಲ್ ಕುಣಿಯಕ್ಕಾಗಲ್ಲಪ್ಪ. ನೀನ್ ಇನ್ನೊಂದ್ ಸ್ವಲ್ಪ ಡ್ಯಾನ್ಸ್ ಮಾಡ್ಬಾರ್ದಾ? ಯಪ್ಪ, ತುಂಬಾ ಸುಸ್ತಾಗ್ತೈತೆ ಆಂಟಿ. ಏ ಜ್ಯೂಸ್ ಕೊಡಪ್ಪ, ಬಾಯಿಲಿ. ಮೇಡಮ್, ಜ್ಯೂಸ್ ತಗೊಳ್ಳಿ. ಅಣ್ಣ ಥ್ಯಾಂಕ್ಸ್. ಅನಾಯ ಬಂದ್ ಎಲ್ಲಿ ಹಾಳು ಮಾಡ್ಬಿಡ್ತಾಳು ಅಂತ ಅನ್ಕೊಂಡಿದ್ದೆ. ಕೌನ್ಸಿಲರ್ ಮೇಡಮ್ ಬಂದಾಗ ಅವಳ ಮುಖ ನೋಡ್ಬೇಕಿತ್ತು. ಅವಳೆ ಹಿಂಗ ತಿಂದು ಮಂಗನ್ ತರ ಇತ್ತು. ಎಲ್ಲಿ ಹಾಳಾಗೋದ್ಲೋ ಏನೋ ಕಾಣಿಸ್ತಾ ಇಲ್ಲ. ಅಯ್ಯೋ ಹೋಗ್ಲಿ ಬಿಡು. ತಲೆ ತಿರ್ಗೋರ್ಗೆ ತಲೆ ಹೆಂಗ್ ನಿಲ್ತದೆ ಹೇಳು? ತಲೆ ತಿರ್ಗೋರ್ಗ ಏನ್ ಹೇಳ್ತಿದ್ಯಾ ಸುಬ್ಬಿ? ಗೊತ್ತಾಗ್ಲಿಲ್ವಾ? ನನ್ ಮಾತು ಯಾರಿಗ ಅರ್ಥ ಆಯ್ತು? ನನ್ನ ಮನ್ಸು, ನನ್ನ ಮಾತು ಯಾವಾಗ್ಲೂ ಅರ್ಥ ಆಗ್ದಿರೋ ಭಾಷೆಲಿ. ಲಕ್ಷ್ಮಿ, ಯಾಕಮ್ಮ ಒಂಥರ ಮಾತಾಡ್ತಾ ಇದ್ಯಾ? ಏನಾಗ್ತಾ ಇದೆ ನಿಂಗೆ? ಏನಾಯ್ತಾ? ಇನ್ನು ಏನಾಗ್ಬೇಕು ಅಂಕಲ್? ಅಲ್ಲಿ ನೋಡಿ, ನನ್ನ ಮಾವ ನನ್ನಿಂದ ದೂರ ಕುಂತವ್ರಿ. ಅವ್ರ ಜೀವನದಲ್ಲಿ ಏನೋ ಆಗೇ ಇಲ್ವೇನೋ ಅನ್ನಂಗೆ ಆರಾಮಾಗಿ ಕುಂತವ್ರಿ. ಸುಬ್ಬಿ, ಏನಾಗ್ತಿದ್ಯೆ? ಯಾಕೆ ಹೀಗಾಡ್ತಿದ್ಯಾ ನೀನು? ಅದನ್ನ ನೀನೇ ಹೇಳ್ಬೇಕಂಡ್ರಿ ಅವತಿ. ಅಂಕಲ್, ನಾನು ಸಂದ ಕಾಣಿಸ್ತೀವ್ನಾ? ಆಂಟಿ, ನಾನ್ ಚೆನ್ನಾಗಿ ಇವ್ನೋ ಇಲ್ವೋ? ರೇವತಿ ನೋಡು, ನೀನೇ ನನ್ನನ್ನು ರೆಡಿ ಮಾಡಿದ್ಯಾ. ನೀನಾದ್ರೂ ಹೇಳು, ನನ್ ಸಂದ ಕಾಣಿಸ್ತೀನೋ ಇಲ್ವೋ ಅಂತ. ಆದ್ರೂ ಮಾವ ನನ್ನನ್ನು ಯಾಕೆ ಬಿಟ್ಟು ಹೋದ್ರು? ಸುಬ್ಬಿ, ಯಾಕಮ್ಮ ಈ ತರ ಮಾತಾಡ್ತಾ ಇದ್ಯಾ? ಸಮಾಧಾನ ಮಾಡ್ಕೊ. ಹೋಗಿ ಅಂಕಲ್, ಸಮಾಧಾನ ಮಾಡ್ಕೋಬೇಕಂದ್ರೆ
ಸಮಾಧಾನ. ಅಲ್ಲ, ನನ್ ಜೀವನನೇ ಸಮಾಧಿ ಆದ್ಮೇಲೆ ಸಮಾಧಾನ ಮಾಡ್ಕೊಳಕ್ ಆಯ್ತದ? ಸಾಕಾಗೋಗದೆ, ಸಮಾಧಾನವಾಗಿ ಇದ್ದು ಸಾಕಾಗೋಗದೆ. ನನ್ ಸತ್ರಿಗೂ ಇಂತ ಬದುಕು ಬೇಡ, ಬೇಡ ಬೇಡ ಬೇಡವೇ ಬೇಡ. ಸುಬ್ಬಿ, ಏನಾಯ್ತು ನಿನ್ಗೆ? ಯಾಕೆ ಹಿಂಗ ಆಡ್ತಾ ಇದೀಯಾ? ನಾನ್ ಹೇಗೋ ಆಡ್ತಿಲ್ಲ ಆಂಟಿ, ಈ ವಿಧಿ ನನ್ ಕೈಲಿ ಹಿಂಗ ಆಡಿಸ್ತೈತಿ. ನಿನ್ ಪಾಲಿಗೆ ವಿಧಿ ನಾನೇ. ಸಾಕಾಗೋಗದೆ ಆಂಟಿ, ಸಹಿಸ್ಕೊಂಡು ಸಾಕಾಗೋಗದೆ. ದ್ರೋಹ ಸಹಿಸ್ಕೋಬಹುದು, ಆದ್ರೆ ನಂಬಿಕೆ ದ್ರೋಹ ಸಹಿಸ್ಕೊಳಕ್ ಆಗ. ನಂಬಿಕೆ ದ್ರೋಹನ ಏನ್ ಹೇಳ್ತಿದ್ಯಮ್ಮ ನೀನು? ಕೌನ್ಸಲ್ ಮೇಡಮ್, ಕೌನ್ಸಲ್ ಮೇಡಮ್, ಮೇಡಮ್, ನಿಮಗೊಂದು ವಿಷಯ ಗೊತ್ತಾ? ನಿಮಗ್ ಗೊತ್ತಿಲ್ದೇ ಇರೋದು ಏನದೆ, ಆದ್ರೂ ನಿಮ್ಗೊಂದು ವಿಷಯ ಹೇಳ್ಬೇಕು. ಈ ಮನ್ಸು ಯಾರನ್ನ ತುಂಬಾ ಪ್ರೀತಿ ಮಾಡ್ತದೋ ಅವರಿಂದ ಮೋಸ ಹೋಗೋದು ತುಂಬಾನೇ ಸುಲಭ. ಇವು ಪ್ರೀತಿ ಅನ್ನೋದು ಬೆಟ್ಟ ಇದ್ದಂಗೆ. ಈ ಪ್ರೀತಿ ಮಾಡ್ತಾ ಮಾಡ್ತಾ ಬೆಟ್ಟ ತುದಿ ಗಂಟ ಯಾರು ಬರ್ತಾರೋ ಅವ್ರನ್ನ ತಳ್ಳೋದು ತುಂಬಾ ಈಜಿ. ಲೈಕ್ ದಿಸ್. ಸುಬ್ಲಕ್ಷ್ಮಿ, ಬಾಯಿ ಬಂದಂಗೆಲ್ಲ ಮಾತಾಡಬೇಡ. ಮೊದಲು ಇಲ್ಲಿಂದ ನಡಿ. ಪುಡಿ ಮಾವ. ಸುಬ್ಬಿ ಆಂಟಿ ಪ್ಲೀಸ್, ನೀವು ಅವಳನ್ನ ತಡಿಬೇಡಿ. ಅವಳ ಮನ್ಸಲ್ಲಿರೋ ಜ್ವಾಲಾಮುಖಿನ ಅವಳು ಇವತ್ತು ಹೊರಗಡೆ ಹಾಕ್ಲಿ. ನೀನ್ ಮಾತಾಡು ಸುಬ್ಬಿ, ನೀನ್ ಮಾತಾಡು. ಎಷ್ಟು ದಿನ ಅಂತ ನನ್ನ ನಾಳೆಗೆ ಕಟ್ಟಾಕ್ತೀರಾ? ಇವತ್ತು ನಾನ್ ಮಾತಾಡ್ಬೇಕು, ಮಾತಾಡೇ ಆಡ್ತೀನಿ. 3 ಗಂಟಾಕಿ ನನ್ನ ಪ್ರೀತಿಲ್ ಕಟ್ಟಾಕ್ತಾರಲ್ವ ನೀವು? ಇದೇ ಕೈನಾಗೆ ನನ್ ಕುತ್ತಿಗೆ ತಾಳಿ ಕಟ್ಟಿ ನೀನು ಉಸಿರಾಗಿರ್ತೀನಿ ಅಂದಿದ್ರಿ ಅಲ್ವಾ? ಮತ್ತೆ ಯಾಕೆ ಮಾವ ಇವತ್ತಿದೇ ಕೈನಾಗೆ ನನ್ನ ಮುಚ್ಚಿ ತೊಟ್ಟಿಸ್ತಿದ್ದೀರಾ? ನಾನು ಏನ್ ತಪ್ಪು ಮಾಡಿವ್ರಿ? ನೀವು ತಪ್ಪು ಮಾಡ್ಬಿಟ್ಟು ನನಗ್ ಶಿಕ್ಷೆ ಕೊಡೋದು ಸರಿನಾ? ಸುಬ್ಲಕ್ಷ್ಮಿ, ಮಾತಾಡೋದು ನಿಲ್ಲಿಸ್ತೀಯೋ ಇಲ್ವೋ? ಮಿಸ್ಟರ್ ಗುರುಮೂರ್ತಿ, ಆಕೆ ನೋವು ಏನೇನಿದೆಯೋ ಹೇಳ್ಕೊಳ್ಳಿ ಬಿಡಿ. ಅಯ್ಯೋ ಕೌನ್ಸಲ್ ಮೇಡಮ್,
ಯಾರು ನಮ್ಮ ಮನ್ಸಿಗೆ ನೋವು ಮಾಡಿದ್ರು ಅಂತ ನಾವು ನೊಂದ್ಕೊಳ್ಳೋದ್ಕಿಂತ ನಾವೇ ಅವ್ರನ್ನ ಅತಿಯಾಗಿ ನಂಬಿ ಮೋಸ ಹೋದ್ವಿ ಅಂತ ಸಮಾಧಾನ ಪಟ್ಕೊಳ್ಳೋದು ಒಳ್ಳೇದಲ್ವಾ? ನಾವು ಏನೇ ಮಾಡಿದ್ರು ಅದು ಪ್ರಪಂಚಕ್ಕೆ ತಪ್ಪ ಕಾಣುವಾಗ ನಂಬಿದ್ದೇ ನಾವು ಮಾಡಿದ ದೊಡ್ಡ ತಪ್ಪು ಅಂತ ಅನ್ಕೊಂಡ್ಬಿಡ್ಬೋದಲ್ವಾ? ಏನಮ್ಮ ಹೇಳ್ತಿದ್ಯಾ? ಈಗ ನಿನ್ಗೆ ಯಾರು ಮೋಸ ಮಾಡಿದ್ದು? ಅದ್ಯೋ ಈ ಭೂಮಿ ಮೇಲೆ ಬರಂಗ್ ಮಾಡಿದ್ದೇ ದೊಡ್ಡ ಮೋಸ. ಆಮೇಲೆ ಮೋಸ ಮಾಡಿದ್ದು ನನ್ನೇ ತವ್ವ ಅಪ್ಪ. ಸುಬ್ಬಿ, ನೀನ್ ಒಳ್ಳೆಯವಳಾಗಿರು, ಒಳ್ಳೆಯವಳಾಗಿರು. ಒಳ್ಳೆತನ ನಿನ್ನನ್ನು ಕಾಪಾಡ್ತದೆ ಅಂತ ಸುಳ್ಳು ಹೇಳಿ 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 ಕಣ್ಣು ಮುಚ್ಚಿ ಮೋಸ ಮಾಡ್ಬಿಟ್ರು. ಆಮೇಲೆ ಮೋಸ ಮಾಡಿದ್ದು ನನ್ನ ಹಳ್ಳಿ. ವಿಲೇಜ್ ಗುಡ್, ವಿಲೇಜ್ ಪೀಪಲ್ ವೆರಿ ವೆರಿ ಗುಡ್. ಆದ್ರೆ ವಿಲೇಜ್ ಪೀಪಲ್ ಜೊತೆ ಇರೋದಕ್ಕೆ ಮಾತ್ರ ನೋ ಅಂತಾರೆ ಅಲ್ವಾ ಮಾವ? ಈ ಹಳ್ಳಿ ಅದ್ರ ಗುಣಗಳನ್ನೆಲ್ಲ ನನ್ನಲ್ಲಿ ಇಟ್ಬಿಟ್ಟು ಮೋಸ ಮಾಡ್ಬಿಡ್ತು. ಆಮ್ಯಾಕ್ ನಂಗೆ ಮೋಸ ಮಾಡಿದ್ದು ಇವರೆಲ್ಲರೂ ಏನೇ ಬಂದ್ರು ಸುಬ್ಬಿ ನಗು, ಸುಬ್ಬಿ ನಗು, ಸುಬ್ಬಿ ನಗು. ನನ್ನಲ್ಲಿ ಎಷ್ಟೇ ನೋವು ಇದ್ರು ಅದ್ರ ಸಹಿಸ್ಕೊಂಡು ನನ್ ಬದ್ಲಾಗೋಕೆ ಮೋಸ ಮಾಡ್ಬಿಟ್ರು. ವೈಟ್ ಆಮ್ಯಾಕ್ ನಂಗೆ ಮೋಸ ಮಾಡಿದ್ದು ನನ್ನ ಮಗ, ನನ್ನ ಅತ್ತೆ, ನನ್ನ ಮಾವಯ್ಯ. ಅವ್ರು ನನ್ನ ಯಾಕಿರೋ ಬೆಟ್ಟದಷ್ಟು ಪ್ರೀತಿ ನಾನು ಸಹಾಯ ಅಂಬು ನಿರ್ಧಾರ ತಗೊಳಕ್ಕಾಗದೆ ಜೀವನವಾಗಿಟ್ಟೈತೆ. ಅಷ್ಟೊಂದು ಪ್ರೀತಿ ಮಾಡಿ ನನಗ್ ಸಹಾಯ ಮುಡ್ದಂಗೆ ಮೋಸ ಮಾಡ್ಬಿಟ್ರು ಕೌನ್ಸಲ್ ಮೇಡಮ್. ಮೋಸ ಮಾಡ್ಬಿಟ್ರು. ಮೇಡಮ್, ಕೌನ್ಸಲ್ ಮೇಡಮ್, ಕೌನ್ಸಲ್ ಮೇಡಮ್, ಎಲ್ಲರೂ ನಂಗೆ ಮೋಸ ಮಾಡೋ, ಎಲ್ಲರೂ. ನೀವು ನ್ಯಾಯಾಧೀಶರಲ್ವಾ? ಇವ್ರಿಗೆಲ್ಲ ಶಿಕ್ಷೆ ಕೊಡಿಸ್ತೀರಾ? ಕೊಡಿಸ್ತೀರಾ? ಮಾವ, ಏನ್ ಯೋಚನೆ ಮಾಡ್ತಿದ್ದೀರಾ? ಸುಬ್ಬಿ ದುಃಖದಲ್ಲವಳೆ, ಅವಳ ಪಕ್ಕ ಬರಿಬಹುದು ಅಂತಾನಾ? ತಪ್ಪು
ಹಂಗೇನಾರ ಯೋಚನೆ ಮಾಡಿದ್ರೆ ಅದು ತಪ್ಪು. ತಪ್ಪು ಮಾಡಿರೋ ನೀವೇ ಎದೆಯಿಸಿ ನಿಂತಿರುವಾಗ ಇನ್ ಸುಬ್ಬಿ ಕುಗ್ತಾಳೆ ಅನ್ಕಂಡ್ರ? ಏನು ತಪ್ಪು ಮಾಡ್ದಿರೋ ನನಗೆ ಶಿಕ್ಷೆ ಆದ್ರೆ ಒಳ್ಳೆ ತನಾನೇ ದ್ಯಾವ್ರು ಅನ್ಕೊಂಡಿರೋ ನನ್ನಂತವಳಿಗೆ ಅನ್ಯಾಯ ಆದ್ರೆ ಜನ ಒಳ್ಳೆಯವರಾಗಿರೋದು ತಪ್ಪು ಅಂತ ಅನ್ಕೊಂಡ್ಬಿಡಕ್ಕಿಲ್ವಾ? ಇಲ್ಲ, ಹಂಗಾಗಬಾರ್ದು. ಜನಗಳಿಗೆ ಕೆಟ್ಟ ಸಂದೇಶ ಹೋಗ್ಬಾರ್ದು. ಒಳ್ಳೆತನದ ಬಗ್ಗೆ ಯಾರು ನಂಬಿಕೆ ಕಳ್ಕೋಬಾರ್ದು. ನನಗೋಸ್ಕರ ಅಲ್ದಿದ್ರು ಒಳ್ಳೆ ಜನ ಗೆಲ್ತದೆ ಅಂತ ಜನಗಳಿಗೆ ತೋರ್ಸಕ್ಕಾದ್ರು ನಾನ್ ನಿಮ್ ವಿರುದ್ಧ ಹೋರಾಡ್ತೀನಿ. ತಪ್ಪು ತಪ್ಪು. ಈ ಸುಬ್ಬಿ ಸೋಲಕ್ಕಿಲ್ಲ. ಹಂಗೆ ಇವಳಿಗೆ ಅನ್ಯಾಯ ಮಾಡಕ್ ಒಂಥವ್ರನ್ನು ಹುಡಕ್ಕಿಲ್ಲ. ಮೇಡಮ್, ನೀವು ನನಗೆ ನ್ಯಾಯ ಕೊಡ್ಸ್ತೀರಲ್ವಾ ಮೇಡಮ್? ಡಯಾನಾ, ಯಾಕೋ ಸಿಚುವೇಶನ್ ತುಂಬಾ ಸೀರಿಯಸ್ ಆಗ್ತಿದೆ ಅನ್ಸುತ್ತೆ. ಮೊದಲಿನಿಂದ ಹೊರಡೋಣ. ಆ ಸುಬ್ಬಿ ಕಣ್ಣಿಗೆ ಕಾಣಿಸ್ಕೊಂಡ್ರೆ ಅಷ್ಟೇ ಕತೆ. ನೋ ನೋ. ಏಯ್, ವೈಟ್. ಲಕ್ಷ್ಮಿ, ಏನೇ ಆಚ್ಕೋಬೇಕು ನೋಡ್ತಾ ಇದ್ಯಾ? ಆದ್ರೆ ನನ್ ಜೀವ ಒಂದಿಂದ ಆಚೆ ಹೋಗಲ್ವಲ್ಲ. ತಾನಿ ಮುಂಡೆದೆ ಬಾ. ಸುಬ್ಲಕ್ಷ್ಮಿ ಬಾ. ಸುಬ್ಲಕ್ಷ್ಮಿ, ಈ ಬಣ್ಣದ ಹುಡುಗಿಯಿಂದಲೇ ನನ್ನ ಸಂಸಾರಕ್ಕೆ ಬೆಂಕಿ ಬಿದ್ದಿರೋದು. ಈ ಕಾವು ಆರೇ ಇಲ್ಲ. ಪ್ರಪಂಚದ ಕಣ್ಗೆ ಅದು ಬೂದಿ ಮುಚ್ಚಿರೋ ಕೆಂಡದಂಗೆ ಕಾವು ಆರ್ತಾನೇ ಐತಿ. ಸುಬ್ಲಕ್ಷ್ಮಿ, ಸ್ಟಾಪ್ ಇಟ್. ಸ್ಟಾಪ್ ಇಟ್. ಮಿಸ್ಟರ್ ಗೋರ್ಮೂರ್ತಿ, ಇವಳಕ್ಕೆ ಇಲ್ಲಿದ್ದಾಳೆ? ಇವಳು ಇಲ್ಲೇ ಇರಬೇಕು ಕೌನ್ಸಲ್ ಮೇಡಮ್. ಯಾಕೆ ಗೊತ್ತಾ? ಇವಳು ಬೆನ್ನಿಗೆ ಬಿದ್ದಿರೋ ಬೇತಾಳ. ಯಾವಾಗ್ಲೂ ಬೆನ್ನು ಹಿಂದಿಗೆ ಇರ್ತಾಳೆ. ಅಂದ್ರೆ ಗುರುಮೂರ್ತಿ, ನೀವಿನ್ನು ಇವಳು ಕಾಂಟ್ಯಾಕ್ಟ್ ಅಲ್ಲಿ ಇದ್ದೇ ಇದ್ದೀರಾ?